ಮೇ 1ರಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ. ಹಾಗಾಗಿಯೇ ಇಂದು ದುಡಿಯುವ ವರ್ಗಕ್ಕೆ ಸಾರ್ವತ್ರಿಕ ರಜೆ ಘೋಷಿಸಲಾಗಿದೆ. ಆದರೆ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯ ಕಂದಾಯ ವಿಭಾಗಕ್ಕೆ ಕೆಲಸ ಮಾಡುತ್ತಿರುವ ಗುತ್ತಿಗೆ ನೌಕರರಿಗೆ ಮಾತ್ರ ರಜೆ ಇಲ್ಲ. ಕಾರ್ಮಿಕ ದಿನದ ಅಂಗವಾಗಿ ಸರ್ಕಾರಿ ಮತ್ತು ಖಾಸಗಿ ಉದ್ದಿಮೆಗಳು ರಜೆ ಕೊಟ್ಟಿದ್ದರೆ ಅಸಂಘಟಿತ ಕಾರ್ಮಿಕರು ಮಾತ್ರ ಮಾಮೂಲಿಯಂತೆ ದುಡಿಯುತ್ತಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯ ಕಂದಾಯ ವಿಭಾಗದಲ್ಲಿ ದುಡಿಯುತ್ತಿರುವವರು ಒಬ್ಬಿಬ್ಬರಲ್ಲ, ಬರೋಬ್ಬರಿ 30 ರಜೆ ದಿನವೂ ದುಡಿಯುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯ ಕಂದಾಯ ಇಲಾಖೆ ರೆಕಾರ್ಡ್ ರೂಮ್ ಗಣಕೀಕೃತ ಉದ್ಯಮಿಗಳು ಬಿಡುವಿಲ್ಲದ ಕೆಲಸದಲ್ಲಿ ತೊಡಗಿದ್ದರು. ಕಾರ್ಮಿಕರ ದಿನಾಚರಣೆ ಅಲ್ವಾ, ನಿಮಗೆಲ್ಲ ರಜೆ ಇದೆ, ಯಾಕೆ ಇವತ್ತು ಕಚೇರಿಗೆ ಹಾಜರಾಗಿ ಕೆಲಸ ಮಾಡುತ್ತಿದ್ದೀರಿ ಅಂದ್ರೆ, ಸರ್ ಗ್ರೇಡ್ 2 ತಹಶೀಲ್ದಾರ್ ತುಳಸಿ ಮೇಡಮ್ ಚುನಾವಣೆ ಟೈಮಲ್ಲಿ ಕೆಲಸ ಆಗಿಲ್ಲ, ಅದಕ್ಕೆ ಇಂದು ಎಲ್ಲರೂ ಬರಬೇಕು, ರೆಕಾರ್ಡ್ ಸ್ಕ್ಯಾನಿಂಗ್ ಕೆಲಸ ಪೂರ್ತಿ ಮಾಡಬೇಕು ಅಂದ್ರು, ಅದಕ್ಕೆ ಬಂದಿದ್ದೀವಿ ಎಂದು ಆಳಲು ತೋಡಿಕೊಂಡರು. ಇಲ್ಲ ಸರ್, ರಜಾ ಕೊಟ್ಟಿಲ್ಲ ಸರ್ ನಮ್ಮವರು. ತುಳಸಿ ಮೇಡಮ್ ಅವರು ಹೇಳಿದ್ರು ಸರ್, ಅವರು ನಾಳೆ 9 ಗಂಟೆಗೆ ಬರ್ರಿ, ಅದು ಸ್ಕ್ಯಾನ್ ಮಾಡ್ತಿದ್ದಾರೆ ಸರ್ ಅಲ್ಲಿ ಹಾಲಲ್ಲಿ. ಹಾಗಾಗಿ ಬುಕ್ಸ್ ಎಲ್ಲರೂ ಎಲ್ಲ ಅರ್ಧೋಗಿದ್ದಾವೆ ಸರ್ ತುಂಬ. ಹಾಗಾಗಿ ನೀಟಾಗಿ ರೆಡಿ ಮಾಡಿಕೊಡ್ಲಿಕ್ಕೆ ಹೇಳಿದ್ರು ಸರ್. ಅದು 100 ಡೇಸ್ ಅಷ್ಟೇ ಕೊಟ್ಟಿದ್ದಾರೆ, ಅದು 3 ತಿಂಗಳು ಮಾತ್ರ ಕೊಟ್ಟಿದ್ದಾರೆ ಸರ್ ಅದು ಸ್ಕ್ಯಾನಿಂಗ್ ಮಾಡಲಿಕ್ಕೆ. ಹಾಗಾಗಿ ಅಷ್ಟರೊಳಗಾಗಿ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮುಗಿಯಲ್ಲ ಸರ್, ಇವತ್ತು ಮುಗಿಯಲ್ಲ ಸರ್. ಸ್ಕ್ಯಾನಿಂಗ್ ನಾಳೆ ಡೇ ಬೈ ಡೇ ಡಿಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಇವತ್ತು ಹೇಳಿರೋದು. ಅವರು ಮೇಡಮ್ ಅವ್ರು ಹೇಳಿದ್ರು ಸರ್, 3 ಗಂಟೆ ತನಕ ಮಾಡಿ ಹೋಗಿ. ಯಾವ ಮೇಡಮ್? ತುಳಸಿ ಮೇಡಮ್ ಅವರು ಸರ್, ಗ್ರೇಡ್ 2 ಮೇಡಮ್ ಅವರು ಬರ್ತಾ ಇದ್ದಾರೆ ಸರ್. ಬೆಳಗ್ಗೆ ಬಂದಿದ್ರು ಸರ್ ಅವರು. ಓಪನ್ ಮಾಡಿ ಇದ್ದು ಒಂದ್ ಸ್ವಲ್ಪ ಹೊತ್ತು ಎಲ್ಲ ಹೇಳ್ಬಿಟ್ಟು ಅಂತರದಿಲ್ಲ ಸರ್, ಬರ್ತಾರೆ. ಇಲ್ಲ ಸರ್, ಬರ್ತಾರೆ, ಬಂದಿದ್ದಾರೆ. ಬಟ್ ಎಲ್ಲ ಊಟಕ್ಕೆ ಎಲ್ಲ ಸ್ವಲ್ಪ 13 ಜನ ಏನೋ 15 ಜನ ಇದೀವಿ. ಇಲ್ಲಿ ಒಂದು ಟೋಟಲ್ 15 ಜನ ಮಾಡ್ತಿದ್ದಾರೆ ಸರ್, ಸ್ಕ್ಯಾನಿಂಗ್ ಮಾಡ್ತಿದ್ದಾರೆ ಅಲ್ಲಿ 15 ಜನ ಸರ್. ಇಲ್ಲಿ ಒಂದು ಎಲ್ಲ ರೆವಿನ್ಯೂ ರೆವಿನ್ಯೂ ಅವರೇ ಸರ್, ರೆವಿನ್ಯೂ ಸರ್ವೆ ಇಲ್ಲ ಸರ್, ರೆವಿನ್ಯೂ ಆ ಕಡೆ ಗೊತ್ತಿಲ್ಲ ಸರ್. ಇಲ್ಲೆಲ್ಲ ರೆವಿನ್ಯೂ ಅವರೇ ಮಾಡ್ತಾ ಇದ್ದಾರೆ. ಹೌದು ಸರ್. ಕೊಡೋದು ಅರೆಬರೆ ಕಾಸು, ಸಿಬ್ಬಂದಿ ಇಲ್ಲ ಅನ್ನೋ ನೆಪದಲ್ಲಿ ತಾವು ಮಾಡಬೇಕಾದ ಎಲ್ಲ ಕೆಲಸವನ್ನ ಗುತ್ತಿಗೆ ನೌಕರರಿಂದಲೇ ಮಾಡಿಸಿಕೊಳ್ಳೋ ಮೇಲಾಧಿಕಾರಿಗಳಿಗೆ ಇವತ್ತು ವಿಶ್ವ ಕಾರ್ಮಿಕ ದಿನಾಚರಣೆ. ಹೇಗೂ ಆ ದಿನವನ್ನ ನೆನೆದು ಅವರನ್ನ ಗುರುತಿಸೋ ಕೆಲಸ ಮಾಡೋಲ್ಲ, ಅಟ್ಲೀಸ್ಟ್ ರಜೆನಾದ್ರೂ ಕೊಟ್ಟು ಅವರ ಮನಸ್ಸು ಖುಷಿ ಪಡಿಸಬಹುದಾಗಿತ್ತಲ್ವಾ ಅನ್ನೋ ಸಣ್ಣ ಆಲೋಚನೆಯೂ ಇವರಿಗೆ ಬಂದಿಲ್ಲ. ಇನ್ನು ಕಾರ್ಮಿಕ ದಿನಾಚರಣೆಗೆ ಅರ್ಥವಾದ್ರೂ ಹೇಗೆ ಕಲ್ಪಿಸಲು ಸಾಧ್ಯ? ರಜಾ ದಿನವೂ ದುಡಿಸಿಕೊಂಡ ಅವರಿಗೆ ಒಂದು ದಿನದ ಹೆಚ್ಚುವರಿ ಭತ್ಯೆಯಾದ್ರೂ ಕೊಡ್ತಾರಾ? ಗೊತ್ತಿಲ್ಲ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.